ಅಪರಾಧಗಳ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯವಿದೆ. ಪಿಎಸ್ಐ ಗೀತಾಂಜಲಿ. ಅಪರಾಧಗಳ ನಿಯಂತ್ರಣದಲ್ಲಿ ಇಲಾಖೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಾ ಇದೆ. ಈ ನಿಟ್ಟಿನಲ್ಲಿ ಇಲಾಖೆಗೆ ಸಾರ್ವಜನಿಕರ ಸಹಕಾರ ಕೂಡ ಅಗತ್ಯವಾಗಿದೆ ಅಂತ ಪಿಎಸ್ಐ ಗೀತಾಂಜಲಿ ಸಿಂಧೆ ಅವರು ಅಭಿಪ್ರಾಯಪಟ್ಟರು. ಪೊಲೀಸರು ಜನಸ್ನೇಹಿಗಳಾಗಿ ಜನರ ಪ್ರಾಣ, ಜನರ ಆಸ್ತಿ ಪಾಸ್ತಿಗಳ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದು, ಈ ನಿಟ್ಟಿನಲ್ಲಿ ಸರ್ವರು ಕೂಡ ಪೊಲೀಸರಿಗೆ ನೆರವಾಗಬೇಕು ಅಂತ ಹೇಳಿದರು. ಅವರು ಕೂಡ್ಲಿಗಿ ಪಟ್ಟಣದಲ್ಲಿ ಅಪರಾಧ ನಿಯಂತ್ರಣದ ಕುರಿತು ಅನುಸರಿಸಬೇಕಾಗಿರುವ ಮಾರ್ಗಸೂಚಿಗಳನ್ನು ತಿಳಿಸಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಅವರು ಪಟ್ಟಣದ ಶಾಲಾ ಕಾಲೇಜು ಮತ್ತು ಬಸ್ ನಿಲ್ದಾಣ, ಸಂತೆ ಮಾರ್ಕೆಟ್ ಸೇರಿದಂತೆ ಜನಸಂದಣಿ ಪ್ರದೇಶಗಳಲ್ಲಿ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅವರು ಅಪರಾಧ ನಿಯಂತ್ರಣದಲ್ಲಿ ಪಾಲಿಸಬೇಕಾಗಿರುವ ಮುಂಜಾಗ್ರತಾ ಕ್ರಮಗಳ ಕುರಿತು ವಿವರಿಸಿದರು. ಸಾರ್ವಜನಿಕರಲ್ಲಿ ಇಲಾಖೆಯಿಂದ ದೊರಕಬಹುದಾದ ಸುಮಾರು 12 ಜಾಗೃತಿ ಮಾಹಿತಿಗಳನ್ನು ತಿಳಿಸಿದರು. ಏನೇ ಅಪರಾಧ ಸಮಸ್ಯೆ ಇದ್ದು ನೆರವು ಬೇಕಾದಲ್ಲಿ 24 ಗಂಟೆ 7 ತಾಸು ಕಾರ್ಯನಿರತವಾಗಿರುವಂತಹ ಪೊಲೀಸ್ ವಾಹನದ ಉಚಿತ ಕರೆಗೆ 112ಗೆ ಸಂಪರ್ಕಿಸಿ ಸಕಾಲಕ್ಕೆ ರಕ್ಷಣೆ ಪಡೆದುಕೊಳ್ಳಬಹುದಾಗಿದೆ ಅಂತ ತಿಳಿಸಿದರು. ಅಪರಾಧ ಮುಕ್ತ ಹಾಗೂ ಶಾಂತಿಯುತ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರು ಶಪಥವನ್ನ ಮಾಡಬೇಕಾಗಿದೆ. ಇದು ಎಲ್ಲರ ಕರ್ತವ್ಯವಾಗಿದೆ ಅಂತ ಹೇಳಿದರು. ವರದಿ ವಿಜಿ ವೃಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಗಿ. ಹೌದಾ ಅದೇನ್ ಮಾಡಕದ ನೋಡ್ರಿ, ಸಂಗೀತ ನೋಡ್ರಿ, ಕಾಣ್ತದೆ ಅಲ್ಲಿ ಹೆಂಗೆ ಕಳ್ಳ ಬಂಗಾರ ಹಾಕಿದ್ರೆ ಮಾಡ್ಕೊಂಡ್ರೆ ನೋಡ್ರಿ ಕರೆಕ್ಟ್ ಆಗಿ. ಆಮೇಲೆ ನೀವು ಕೊಡ ಮೆಂಟಲ್ ಬಂಗಾರ ಹಾಕಿದ್ರೆ ಕುತ್ಕೊಂಡು ಹಾಕೋರಿ, ಇಲ್ಲಾಂದ್ರೆ ಸಾಲ್ರಿ ಕಾಣೋದ್ರಿಗೆ ಕೇಳ್ಕೊಂಡು ಮನೆ ಲಾಸ್ ಮಾಡೋದಿಗೆ ನಮ್ಮ ಪೊಲೀಸರಿಗೆ ಹೇಳ್ರಿ. ಆಮೇಲೆ ನಿಮ್ಗೆ ಯಾರಾದ್ರೂ ಅನುಮಾನಸ್ಕರ ಕಳ್ಳ ಕಂಡ್ಬಂದ್ರಿ ಅಂದ್ರೆ 112 ಫೋನ್ ಮಾಡ್ರಿ. ಅದಾಯ್ತಾ? 112 ಫೋನ್ ಮಾಡ್ರಿ, ನಮ್ಮ ಮೇಲೆ ಹೋಗ್ಬರ್ತೀವಿ. ಅದಾಯ್ತಾ ಎಲ್ಲರಿಗೆ? ಯಾವಾಗಲೂ ಸುಧಾರಿಸಿರ್ತಾರೆ. ಮೊಬೈಲ್ಗಳು ತಗೊಂಡು ಗೊತ್ತಾಗಲ್ಲ. ಅಂತ ಚಾಣಕ್ ಪ್ರಕಾಶಿರ್ತಾರೆ. ಇದೆಲ್ಲ ಸ್ವಲ್ಪ ಹುಷಾರಿರ್ಬೇಕು. ಮೊಬೈಲ್ ಒಳಗೆ ಫೋನಲ್ಲಿ ಇಟ್ಕೊಂಡು, ಇಲ್ಲ ಕಾಣಲ್ಲಾಗಿ ಇಟ್ಕೊಂಡು, ಇಲ್ಲ ಸ್ವಲ್ಪ ಕೈಯಾಗಿ ಇಡ್ತಾರೆ. ಏನಾಗ್ತದೆ ಹೋದ್ಮೇಲೆ 20,000 30,000 ಮತ್ತೆ ತಗೋಬೇಕು ಮೊಬೈಲ್. ಅದಾಯ್ತಾ? ಆಮೇಲೆ ಬೈಕ್ ಮನೆ ಮುಂದೆ ಇಡ್ತೀವಿ. ರಾತ್ರಿ ಫ್ರೆಂಡ್ಸ್ ಭೇಟಿಗೆ ಹೊಡೆದ್ರೆ ನಿಮ್ಮ ಬೈಕ್ ಲಾಕ್ ಇಟ್ಟಿರ್ತೀವಿ. ನಿಮ್ಮ ಮನೆ ಮುಂದೆ ಬೈಕ್ ಹಿಡಿದ್ರೆ ಅದು ಭಾಳ ಹುಷಾರಾಗಿಡ್ರಿ. ನೆಕ್ಸ್ಟ್ ನಿಮ್ಮ ಸ್ಕೂಲ್ ಅವೆಲ್ಲ ಡೈವರ್ಸ್ ನೀವು ಏನ್ ಮಾಡ್ತೀರಿ, ಬ್ಯಾಂಕ್ ಮುಂದೆ ಹಣ ತಗೊಂಡಿರ್ತೀರಿ. ಕಳ್ರ ಏನ್ ಮಾಡ್ತಾರೆ, ಬ್ಯಾಂಕ್ ನಲ್ಲಿ ಯಾರ್ಯಾರು ದುಡ್ಡು ತಗೊಂಡ್ಬರ್ತಾರಂತ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ದುಡ್ಡು ಹಣ ತಗೊಂಡ್ಬಂದ್ರೆ ಒಬ್ಬಗೆ ನಿಮ್ಗೆ ಏನಾಗಿತ್ತು ದುಡ್ಡು ನೀವು ತಗೊಂಡ್ಬರ್ತೀವಿ. ಭಾಳ ಹುಷಾರಾಗಿದ್ರಿ. ಏನ್ ಮಾಡ್ರಿ, ಇಬ್ಬರು ಒಬ್ಬರೇ ಹೋದ್ರಿ ದುಡ್ಡು ಒಬ್ಬರು ತಗೊಂಡು ಸೇಮ್ ಹೇಳ್ಬಿಡೋರು. ಸುಮ್ಮನೆ ಬೈಕ್ನಾಗ ಅಲ್ಲಿಂದ ಇಲ್ಲಿಂದ ನೋಡ್ಬೇಡ್ರಿ. ಆಮೇಲೆ ನೆಕ್ಸ್ಟ್ ಸರಮ್ಮ ಬಸ್ ಹತ್ತುವಾಗ ಹೆಣ್ಮಕ್ಳು ಏನ್ ಮಾಡ್ತಾರೆ, ದೂರದವ್ರು ಮಾಡ್ತಾರೆ. ದೂರದವ್ರು ಏನ್ ಮಾಡ್ತಾರೆ, ಕಿತ್ಕೊಂಡ್ಬಿಡ್ತಾರೆ, ಎಲ್ಲ ಬಸ್ ತಗೋತಾರ. ಬಸ್ನಾಗ ಬಸ್ಗಳನ್ನ ಬಹಳ ಅದಾರ. ಬಸ್ ಹೊತ್ತಿಗೆ ಯಾರು ತರ್ತಾರ, ಆಮೇಲೆ ನಿಮ್ ಬಾಜು ಯಾರು ಕೊಡ್ತಾರ ಅದೆಲ್ಲ ನೋಡ್ಕೊತಿರ್ಬೇಕು. ಆಮೇಲೆ ಬಾಜು ಯಾರು ಕುಂತಿರ್ತಾರ ಕೈಗೆ ಪೌಡ್ರ್ ಹಾಕ್ತಾರಂದ್ರ ನಿಮ್ಗ ಜ್ಞಾನ ಇರಲ್ಲ. ನೀವು ಆದ್ರೆ ಅವಾಗ ಏನ್ ತೊಗೊಂಡ್ರಿ ಗೊತ್ತಾಗೋದು. ಎಲ್ಲ ಹೋದ್ರೆ ಬಹಳ ಹುಷಾರಾಗಿರ್ರಿ. ನೆಕ್ಸ್ಟ್ ಬ್ಯಾಂಕ್ನಾಗ ಅಮೌಂಟ್ ಬಹಳ ಹುಷಾರಾಗಿ. ಆಮೇಲೆ ಮನೆ ಲಾಕ್ ಮಾಡ್ಕೊಂಡು ಹೋಗ್ತಿರೋ, ಎಲ್ಲರೂ ಹೊರಗೆ ಹೋಗೋತ್ತಿಗೆ ಲಾಕ್ ಮಾಡ್ಕೊಂಡು. ಆಮೇಲೆ ಮನಿ ಲಾಕ್ ಮಾಡಿ ನಮ್ಮ ಸ್ಟೇಷನಿಗೆ ಹೇಳ್ರಿ, ನಾವು ಲಾಕ್ ಮಾಡೋದು. ನಾವು ರಾತ್ರಿ ನಿಮ್ಮ ಮನೆಗೆ ತಿರುಗಾಡ್ತೀವಿ. ರಾತ್ರಿ ನಮ್ ನೈಟ್ ರೌಂಡ್ ಇರ್ತವ, ನಿಮ್ಮ ಮನೆ ಮುಂದೆ ತಿರುಗಾಡ್ತೀವಿ.